ನಮಸ್ತೆ ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ 10ನೇ ತರಗತಿಯ ಹಾಗೂ ದ್ವಿತೀಯ ಪಿಯುಸಿಯ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗಲಿದೆ. ಹೇಗಿದೆ ನಿಮ್ ತಯಾರಿ? ಈ ದಿನ ನಾನು ನಿಮ್ಗೆ ಒಂದು ಚಿಕ್ಕ ಕಥೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಳ್ತಿರಲ್ಲ? ಹಿಂದಿನ ಕಾಲದಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿತ್ತು. ನಿಮ್ಗೆಲ್ಲರಿಗೂ ಅದರ ತಿಳುವಳಿಕೆ ಇದೆ ಅಲ್ವಾ? ಹಾಗೆ ಗುರುಕುಲ ಪದ್ಧತಿ ನಗರ ಪ್ರದೇಶದಿಂದ ದೂರ ಇರ್ತಾ ಇತ್ತು, ಊರುಗಳಿಂದ ದೂರ ಇರ್ತಾ ಇತ್ತು. ಒಂದು ಗುರುಕುಲದಲ್ಲಿ ನೂರಾರು ವಿದ್ಯಾರ್ಥಿಗಳು ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಶಿಕ್ಷಣವನ್ನ ಪಡಿತಾ ಇರ್ತಾರೆ. ಆ ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವನು ಓದೋದ್ರಲ್ಲಿ ಒಂದು ಬಿಟ್ಟು ಇನ್ನೆಲ್ಲ ಕೆಲಸಗಳಲ್ಲೂ ಪರಿಪೂರ್ಣನಾಗಿರ್ತಾನೆ. ಗುರುಕುಲ ಅಂದ್ರೆ ಬರೀ ಓದೋದಷ್ಟೇ ಅಲ್ಲ, ಪಶು ಸಂಗೋಪನೆ ಮಾಡಬೇಕು, ವ್ಯವಸಾಯ ಮಾಡಬೇಕು, ಗುರುಕುಲವನ್ನ ಸ್ವಚ್ಛವಾಗಿ ಇಟ್ಕೋಬೇಕು, ಅಡುಗೆ ಕೆಲಸಗಳಲ್ಲಿ ಸೇರ್ಕೋಬೇಕು. ಹೀಗೆ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಬಹಳ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡುವಂತಹ ವಿದ್ಯಾರ್ಥಿ. ಆದರೆ ಅವನಿಗೆ ವಿದ್ಯೆ ಒಂದು ಒಲಿತಾ ಇರಲಿಲ್ಲ. ಇದರಿಂದ ಇನ್ನು ಉಳಿದಂತ ಎಲ್ಲ ವಿದ್ಯಾರ್ಥಿಗಳನ್ನು ಅವನನ್ನ ಕೂರ್ತ್ಕೊಂಡು ಟೀಕೆ ಮಾಡ್ತಾ ಇರ್ತಾರೆ. ನಿನ್ಗೆ ವಿದ್ಯೆ ಬರುವುದಿಲ್ಲ, ನೀನು ದಡ್ಡ, ನಿನ್ ಕೈಲಿ ಓದ್ಲಿಕ್ಕೆ ಆಗುದಿಲ್ಲ ಅಂತ. ಇದನ್ನ ನೋಡಿದ ಗುರುಗಳು ಕೂಡ ಅವನಿಗೆ ವಿಶೇಷ ತರಗತಿಗಳನ್ನ ತಗೊಂತಾರೆ. ವಿಶೇಷ ತರಗತಿಗಳಲ್ಲಿ ಗುರುಗಳಿಗೆ ಗೊತ್ತಿದ್ದಂತಹ ಎಲ್ಲ ರೀತಿಯ ಮಾರ್ಗಗಳಲ್ಲಿ ಅವನಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಎಲ್ಲ ಪ್ರಯತ್ನದಲ್ಲೂ ಅವನು ವಿದ್ಯಾರ್ಜನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಹೀಗೆ ದಿನಗಳು ಕಳೀತವೆ. ಎಲ್ಲ ವಿದ್ಯಾರ್ಥಿಗಳು ಮುಂದಿನ ತರಗತಿಗಳಿಗೆ ಉತ್ತೀರ್ಣರಾಗಿ ಹೋಗ್ತಾರೆ. ಆದ್ರೆ ಈ ವಿದ್ಯಾರ್ಥಿ ಮಾತ್ರ ಉತ್ತೀರ್ಣನಾಗುವುದಿಲ್ಲ. ಇದನ್ನ ಕಂಡಂತಹ ಗುರುಗಳು ಆ ಶಿಷ್ಯನನ್ನು ಕರೆದು, ನೋಡಪ್ಪ ಮಗುವೆ, ನೀನು ಎಲ್ಲ ಬೇರೆ ಕೆಲಸಗಳಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಿದ್ಯಾ, ಆದ್ರೆ ವಿದ್ಯೆಯಲ್ಲಿ ನನಗೆ ತಿಳಿದಂತ ಎಲ್ಲ ಮಾರ್ಗಗಳಲ್ಲಿ ನಿನ್ನಗೆ ಶಿಕ್ಷಣವನ್ನ ನೀಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಆದ್ರೆ ಅದು ಯಾಕೋ ಸಫಲತೆಯನ್ನ ಕಾಣ್ತಾ ಇಲ್ಲ. ನೀನಿಲ್ಲಿದ್ದು ಸಮಯವನ್ನ ವ್ಯತೆ ಮಾಡೋ ಬದಲು ನಿನ್ನ ಮನೆಗೆ ತೆರಳಿ ಮನೆಯವರಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ಸಹಾಯ ಮಾಡು, ಅದರಿಂದನಾದ್ರೂ ಉಪಯೋಗ ಆಗತ್ತೆ ಅಂತ ಹೇಳಿ ಗುರುಗಳು ಹೊರಟು ಬಿಡ್ತಾರೆ. ಇದರಿಂದ ಮನನೊಂದ ಆ ಹುಡುಗ ಏನ್ ಮಾಡ್ತಾನೆ, ಗುರುಗಳು ಹೇಳಿದ ಮಾತು ಸರಿ ಅಂತ ಆಲೋಚಿಸ್ತಾ ತನ್ನ ಗುರುಕುಲದಿಂದ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಾನು ಆಗ್ಲೇ ಹೇಳಿದೆ, ಮನೆಗಳಿಂದ ಊರಿನಿಂದ ಗುರುಕುಲ ದೂರ ಇರ್ತಾ ಇತ್ತು. ಸರಿ ಸುಮಾರು ಒಂದು 20 ಕಿಲೋಮೀಟರ್ ದೂರವಿತ್ತು ಅಂತ ಅನ್ಕೊಳ್ಳಿ. ಆ ಹುಡುಗ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗುವಾಗ ಅದೊಂದು ಬೇಸಿಗೆಯ ನಡು ಮಧ್ಯಾಹ್ನ. ಬಾಯಾರಿಕೆ ಆಗತ್ತೆ ಆ ಹುಡುಗನಿಗೆ. ನೀರ್ ಬೇಕಲ್ಲ, ಹುಡುಕ್ತಾನೆ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ನೀರ್ ಸಿಗ್ಬಹುದಾ ಅಂತ ಹೇಳಿ. ಅಲ್ಲಿ ದೂರದಲ್ಲಿ ಒಂದು ಊರು ಕಾಣುತ್ತೆ. ಆ ಊರಿನಲ್ಲಿ ಬಾವಿಯಿಂದ ಮಹಿಳೆಯರು ನೀರನ್ನ ಸೇರ್ತಾ ಇರ್ತಾರೆ. ಓಹ್, ನೀರ್ ಸಿಕ್ತಲ್ಲ ನನಗೆ ಅಂತ ಹೇಳಿ ಆ ಬಾವಿಯ ಬಳಿ ಹೋಗ್ತಾನೆ. ಬಾವಿಯ ಬಳಿ ಹೋಗಿ ನೀರನ್ನು ಕುಡಿಬೇಕು ಅನ್ನುವಾಗ ಬಾವಿಯ ಕಟ್ಟೆಯನ್ನ ನೋಡ್ತಾನೆ. ನಿಮ್ಗೆ ನೆನಪಿದೆ ಅಲ್ಲ, ಬಾವಿ ಕಟ್ಟೆಗಳೆಲ್ಲ ಆಗಿನ ಕಾಲದಲ್ಲಿ ಕಲ್ಲಿನಿಂದ ಮಾಡಿದಂತಹ ಕಟ್ಟೆಗಳಾಗಿರ್ತವೆ. ಆ ಬಾವಿನ ಕಟ್ಟೆಯ ಮೇಲೆ ಒಂದಷ್ಟು ಗುರುತುಗಳು. ಯಾವುದರಿಂದ ಮಾಡಿರುವಂತ ಗುರುತುಗಳು ಇದು ಅನ್ನೋದು ಒಂದು ಆಶ್ಚರ್ಯ ಆಗತ್ತೆ ಆ ಹುಡುಗನಿಗೆ. ಅಲ್ಲೇ ಇದ್ದಂತ ಮಹಿಳೆಗೆ ಕೇಳ್ತಾನೆ, ಈ ಬಾವಿ ಕಟ್ಟೆ ಮೇಲೆ ಈ ಗುರುತುಗಳು ಹೇಗೆ ಮೂಡಿ ಬಂದವು ಅಂತ. ಆಗ ಆ ಮಹಿಳೆ ಹೇಳ್ತಾಳೆ, ಈ ಗುರುತುಗಳ ಇದನ್ನ ಸೃಷ್ಟಿಸೋದಕ್ಕೆ ನಾವು ಯಾವುದೇ ರೀತಿ ಪ್ರಯತ್ನ ಮಾಡಲಿಲ್ಲ. ನಾವು ಪ್ರತಿದಿನ ಬಾವಿಯಿಂದ ನೀರನ್ನು ಸೇದುವಾಗ ಹಗ್ಗವನ್ನ ಎಳೆದು ಬಿಟ್ಟು ಮಾಡ್ತೀವಲ್ಲ, ಅದು ಸತತವಾಗಿ ಆ ಒಂದು ಪ್ರಯತ್ನ ನಡೆದಿದ್ರಿಂದ ಆ ಕಲ್ಲಿನ ಮೇಲೆ ಆ ಗುರುತುಗಳು ಮೂಡು ಬಂದಿವೆ ಅಂತ ಆ ಹೆಂಗಸು ಹೇಳುತ್ತೆ. ಆ ಹೆಂಗಸಿನ ಮಾತನ್ನ ಕೇಳಿದ ಯುವಕನಿಗೆ ಒಂದು ಆಲೋಚನೆ ಬರುತ್ತೆ. ಈ ಮೃದುವಾದ ಹಗ್ಗ ಅಷ್ಟು ಗಟ್ಟಿಯಾದ ಕಲ್ಲಿನ ಮೇಲೆ ಗುರುತುಗಳನ್ನ ಮೂಡಿಸೋದಾದ್ರೆ ಸತತ ಪ್ರಯತ್ನ ಮಾಡಿದ್ರೆ ನನಗೂ ವಿದ್ಯಾರ್ಚನೆ ಆಗತ್ತೆ, ನನಗೂ ಶಿಕ್ಷಣವನ್ನ ಪಡೆಯೋದಕ್ಕೆ ಸಾಧ್ಯವಾಗತ್ತೆ ಅಂತ ಯೋಚನೆ ಮಾಡಿ ಮತ್ತೆ ಹುಡುಗ ಮರಳಿ ಮನೆಗೆ ಹೋಗೋದಿಲ್ಲ, ಗುರುಕುಲಕ್ಕೆ ಹೋಗ್ತಾನೆ. ತನ್ನ ಗುರುವಿನ ಬಳಿ ಕೂತು, ಇಲ್ಲ ಗುರುಗಳೇ, ನಾನು ಶ್ರದ್ಧೆಯಿಂದ ಭಕ್ತಿಯಿಂದ ಮತ್ತಷ್ಟು ಪ್ರಯತ್ನಗಳನ್ನ ಮಾಡಿ ನಾನು ಶಿಕ್ಷಣವನ್ನ ಪಡಿತೇನೆ ಅಂತ ಕೇಳ್ಕೊಂತಾನೆ.
ಇದರಿಂದ ಗುರುಗಳಿಗೆ ಪ್ರಸನ್ನವಾಗುತ್ತೆ, ಸಂತೋಷವಾಗುತ್ತೆ. ಆ ಸಂತೋಷದಿಂದ ಗುರುಗಳು ಅವನಿಗೆ ಶಿಕ್ಷಣವನ್ನ ನೀಡ್ತಾರೆ. ಸೊ ಹೀಗೆ ಶಿಕ್ಷಣವನ್ನ ಪಡೆದಂತ ಹುಡುಗ ಯಾರು ಗೊತ್ತಾ? ಆ ಹುಡುಗ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಹುಡುಗ ಬೇರೆ ಯಾರು ಅಲ್ಲ, ಆಚಾರ್ಯ ವರದರಾಜರು. ಯಾರು ಈ ಆಚಾರ್ಯ ವರದರಾಜರು? ನಮ್ಮ ಭಾರತೀಯ ಸಂಸ್ಕೃತಿಯ ಭಾಷೆ, ಒಂದು ಮುಖ್ಯ ಭಾಷೆಯಾದಂತ ಸಂಸ್ಕೃತ ಭಾಷೆಗೆ ವ್ಯಾಕರಣದ ಪುಸ್ತಕವನ್ನ ಕೊಟ್ಟಂತವರು. ಲಘು ಸಿದ್ಧಾಂತ ಕೌಮುದಿ, ಮಧ್ಯ ಸಿದ್ಧಾಂತ ಕೌಮುದಿ ಹಾಗೂ ಸಾರ ಸಿದ್ಧಾಂತ ಕೌಮುದಿ ಎಂಬ ಸಂಸ್ಕೃತ ಭಾಷೆಯ ವ್ಯಾಕರಣದ ಪುಸ್ತಕವನ್ನ ನಮ್ಮ ಭಾರತದ ಭಾಷೆಯಾದಂತ ಸಂಸ್ಕೃತ ಭಾಷೆಗೆ ಉಡುಗೊರೆಯಾಗಿ ಕೊಡ್ತಾರೆ. ಇಂದಿಗೂ 100 ವರ್ಷಗಳು ಕಳೆದು ಹೋಗಿದ್ದೇವೆ. ಇಂದಿಗೂ ಆ ಪುಸ್ತಕಗಳೇ ಸಂಸ್ಕೃತದ ವ್ಯಾಕರಣದ ಪುಸ್ತಕಗಳಾಗಿ ಇವತ್ತಿಗೂ ಅದನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಗಮನಿಸಿ ವಿದ್ಯಾರ್ಥಿಗಳೇ, ನಾವು ಎಲ್ಲಿವರೆಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಓದ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ವೋ, ಹಾಗೆ ನನ್ನ ಮೇಲೆ ನನಗೆ ನಂಬಿಕೆ ಬರೋದಿಲ್ಲವೋ, ನಾನು ಓದ್ತೀನಿ, ನನ್ನ ಕೈಲಿ ಸಾಧ್ಯವಾಗುತ್ತೆ, ನಾನು ಏನಾದ್ರೂ ಮಾಡ್ತೀನಿ ಅಂತ, ಹಾಗೆ ಈ ಭಾರತ ದೇಶದಲ್ಲೇ ಅಲ್ಲ ಇಡೀ ಪ್ರಪಂಚದಲ್ಲೇ ಜನಿಸಿದ ಪ್ರತಿಯೊಂದು ಜೀವಿಯೂ ಕೂಡ ಬುದ್ಧಿವಂತನೇ. ಆ ಒಂದು ಕಾನ್ಫಿಡೆನ್ಸ್ ಜೊತೆಗೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣತೆಯನ್ನ ಮಾಡಬೇಕು. ಹಾಗೆ ನಿಮ್ಮ ಓದಿನ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು. ಇಂದಿನಿಂದಾದರೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ನೀವು ಯೋಚಿಸುತ್ತಾ ವಿದ್ಯಾಭ್ಯಾಸವನ್ನ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ನಿಮ್ಮ ಕಾಲೇಜಿಗೆ, ನಿಮಗೆ ಪಾಠ ಮಾಡಿದಂತ ಉಪನ್ಯಾಸಕರುಗಳಿಗೆ, ನಿಮ್ಮ ಊರಿಗೆ, ನಿಮ್ಮ ನಾಡಿಗೆ ಶ್ರೇಯಸ್ಸನ್ನ, ಹೆಸರನ್ನ ತಂದುಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಯಶಸ್ವಿ ಭವ, ಎಲ್ಲರಿಗೂ ಒಳ್ಳೆದಾಗಲಿ, ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ಬಯಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು, ಯಶಸ್ವಿ ಭವ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.